ಬ್ರದರ್, ಹಳ್ಳಿಕಾರನ್ನ ನಾವು ಹೇಳ್ತೀವಿ, ತಳಿ ಅಭಿವೃದ್ಧಿ ಮಾಡಾಕ್ತೀವಿ, ತಳಿ ಉದ್ಧಾರ ಮಾಡ್ತೀವಿ, ಅಭಿವೃದ್ಧಿಗೋಸ್ಕರ ಕಟ್ಟಿದ್ದೀವಿ. ಸೊ ಅದೆಲ್ಲ ಒಂದು ಪಾಯಿಂಟ್ ಆಫ್ ವ್ಯೂ. ಆದರೆ ನಾವಿವತ್ತು ಮನುಷ್ಯರು ಏನಿದ್ದೀವಿ ಅದು ನಮ್ಮ ಈ ಹಳೆ ಮೈಸೂರು ವಿಭಾಗದಲ್ಲಿ ಹಸುಗಳ ಜೊತೆ ಬಾಂಡಿಂಗಲ್ಲಿದೆ. ಅದು ನಮ್ಮ ಒಂದು 2-3 ತಾಲೂಕು 4-5 ತಾಲೂಕಲ್ಲಿ ಹಸುಗಳ ಜೊತೆನೇ ಜೀವನ. ಯಾಕೆಂದರೆ ನಮ್ಮದು ಗುಡ್ಡಗಾಡು ಪ್ರದೇಶ, ಹಸುಗಳ ಜೊತೆ ಜೀವನ ಮಾಡಬೇಕು. ನಮ್ಮ ಹಳ್ಳಿಕಾರ ಏನಕ್ಕೆ ಕಟ್ಟಬೇಕು ಅಂದರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ. ನಮ್ಗೆ ಏನಿವತ್ತು ಎಷ್ಟೇ ದುಡ್ಡಿದ್ರು, ಎಷ್ಟೇ ಕೋಟಿಗಟ್ಟಲೆ ಇದ್ರು, ಏನೇ ಇದ್ರೂ ಆರೋಗ್ಯ ಉಳಿಸ್ಕೊಳಕ್ಕಾಗ್ತಾಯಿಲ್ಲ. ಇವ್ರುಗಳ ಪ್ರಾಣಿಗಳ ಜೊತೆ ಬಾಂಧವ್ಯದಿಂದ ಬದುಕಿದ್ರೆ ನಮ್ಮ 10 ವರ್ಷ ಆಯಸ್ಸು ವೃದ್ಧಿ ಆಗುತ್ತೆ ಅನ್ನೋದು ಹಿಂದಿನ ಕಾಲದಿಂದನೂ ರೂಢಿಯಲ್ಲಿದೆ. ಅದು ರೂಢಿಯಲ್ಲಿದೆ. ಹಾಗಾಗಿ ಹಸುಗಳ ಜೊತೆ ನಮ್ಮ ಯಾವುದಾದ್ರೂ ಹಸುಗಳಾಗಲಿ, ನಮ್ಮ ಪ್ರಾಣಿಗಳು ಯಾವುದಾದ್ರೂ ಆಗಲಿ, ಪ್ರಾಣಿಗಳ ಜೊತೆ ಬದುಕಬೇಕು ಅಂತ ಹಿಂದಿಂದನೂ ಒಂದು ಇದಿದೆ. ಅದರಲ್ಲೂ ನಮ್ಮ ಹಳೆ ಮೈಸೂರು ವಿಭಾಗದಲ್ಲಿ ನಮ್ಮ ಹಳ್ಳಿಕಾರ ತಳಿ ತುಂಬ ಪ್ರಸಿದ್ಧಿ ಅದಕ್ಕೋಸ್ಕರ ಹಳ್ಳಿಕಾರ ಜೊತೆ ಬದುಕಲೇಬೇಕು. ಮುಂದೆ ಹಿಂಗೆ ಹೋಗ್ತಾ ಹೋದರೆ ತುಂಬ ಆರೋಗ್ಯದ ಜೀವನ ತುಂಬ ಕಷ್ಟ ಆಗುತ್ತೆ. ಆರೋಗ್ಯ ಆಗಿರ್ಬೋದು, ನಮ್ಮ ಹೆಲ್ತ್ ಆಗಿರ್ಬೋದು, ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಪ್ರಾಣಿಗಳ ಜೊತೆ ಬದುಕಬೇಕು ನಾವು. ಇವತ್ತೇನಾಗ್ಬಿಟ್ಟಿದೆ, ಮಿಷಿನರೀಸ್, ನನ್ನ ಕಾರು, ನನ್ನ ಮನೆ, ನನ್ನ ಬಿಲ್ಡಿಂಗು, ನನ್ನ ಬೈಕು, ಇದ್ರ ಮೇಲೆ ಬಾಂಡಿಂಗ್ ತೋರಿಸ್ತಾ ಇದ್ದೀವಿ. ನಮ್ಮ ಪ್ರಾಣಿಗಳ ಮೇಲೆ ಬಾಂಡಿಂಗ್ಗಳಿಲ್ಲ. ಮನುಷ್ಯನಿಗೆ ಬಾಂಡಿಂಗ್ ಹೋಗ್ಬಿಟ್ಟಿದೆ. ಪ್ರಾಣಿಗಳ ಮೇಲೆ ಬಾಂಡಿಂಗ್ ಬೆಳೆಸ್ಕೊಂಡ್ರೆ ಮಾತ್ರ ಮನುಷ್ಯ ತುಂಬ ಇನ್ನೂ ನಾವೇನಾಗ್ತೀವಿ. ಈಗೇನು ನಮ್ಮ ತಂದೆ ತಾಯಿ, ನಮ್ಮ ತಾತರೆಲ್ಲ 100 ವರ್ಷ ಬದುಕಿದ್ರು, 90 ವರ್ಷ ಬದುಕಿದ್ರು ಅಂತಾರೆ. ಯಾವ ಕಾರಲ್ಲಿ ಓಡಾಡಿಲ್ಲ, ಯಾವ ಬೈಕ್ಗಳಲ್ಲಿ ತಿರುಗಾಡಿಲ್ಲ. ಅವರೇನಿದ್ರು ಪ್ರಾಣಿಗಳು, ಪರಿಸರ ಜೊತೆ ಹೊಂದ್ಕೊಂಡು ಬದುಕ್ತಿದ್ದವರು. ಇವತ್ತು ನಮಗೆ ಎಲ್ಲ ಇದೆ, ನಾವು ಬದುಕೋಕ್ಕಾಗ್ತಿಲ್ಲ. ಎಲ್ಲ ಇದೆ ನಮ್ಮ ಹತ್ರ, ನೋಡೋಣ ನಾವು 100 ವರ್ಷ ಬದುಕ್ತೀವಿ ಅಂತ ಹೇಳೋಣ, ನೋಡೋಣ, ಆಗ್ತಿಲ್ಲ. ಟೆಕ್ನಾಲಜಿ ಆಗಿರ್ಬೋದು, ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಎಷ್ಟು ಡೆವಲಪ್ಮೆಂಟ್ ಆದ್ರೂ ಮನುಷ್ಯನಿಗೆ ಆರೋಗ್ಯ ಸಿಗ್ತಿಲ್ಲ. ಹೌದು, ನಾವು ಬದುಕಬೇಕು ಅಂದ್ರೆ ಪ್ರಾಣಿಗಳ ಜೊತೆನೇ ಬದುಕಬೇಕು. ಆಯಾ ಪ್ರಾಂತ್ಯದಲ್ಲಿ ಯಾವ್ಯಾವ ಪ್ರಾಣಿಗಳಿರುತ್ತೆ. ಈಗ ನಮಗೆ ನಮ್ಮ ಹಳ್ಳಿಕಾರ, ನಮ್ಮ ಈ ಪ್ರಾಂತ್ಯದಲ್ಲಿ ಹಳೆ ಮೈಸೂರು ವಿಭಾಗದಲ್ಲಿ. ಆಮೇಲೆ ನಮ್ಮ ಹಿರಿಯರು ಒಬ್ರು ಯಾರೋ ನನಗೆ ಒಳ್ಳೆ ವ್ಯಕ್ತಿ ಒಂದು ಇದು ಹೇಳಿದ್ರು, ನಿದರ್ಶನ ಹೇಳಿದ್ರು. ಹಿಂದೆ ಕಾಯಿಲೆ ಬರ್ತಿದ್ವಂತೆ, ಯಾವ ಪ್ಲೇಗು, ಮಲೇರಿಯಾ, ಸಿಡುಬು ಅಂತ ಕಾಯಿಲೆ ಊರೂರೇ ಖಾಲಿ ಮಾಡ್ಕೊಂಡು ಹೋಗ್ತಿದ್ರು. ಹೌದಾ? ನಿಜ ತಾನೆ? ನಮ್ಮ ಹಳೆ ಮೈಸೂರು ವಿಭಾಗದಲ್ಲಿ ಇದು ಕಮ್ಮಿ. ಯಾಕಿರ್ಬೋದು? ಯಾಕೆಂದರೆ ಇದ್ರ ಸಗಣಿ ಗಂಜ ಯೂಸ್ ಮಾಡಿ ಮನೆ ಸಾರಿಸ್ತಿದ್ರಂತೆ. ಬಗಡ ಅಂತೀವಿ ನಾವು, ಕೆಲವರು ಸಗಣಿ ಅಂತಾರೆ. ಮೊದಲೇನು ಟೈಲ್ಸು, ಮಾರ್ಬಲ್ಸು, ಇನ್ನೊಂದು ಮತ್ತೊಂದು ಏನೂ ಇರಲಿಲ್ಲ. ಇದನ್ನ ಇದ್ರ ಗಂಜ ಸಗಣಿ ತೊಪ್ಪೆ ಯೂಸ್ ಮಾಡಿ ಅದನ್ನು ಮನೆಗೆ ಹಾಕಿ ಅದನ್ನು ತುಳ್ಕೊಂಡು ಓಡಾಡಿದಾಗ ಎಷ್ಟೋ ಕಾಯಿಲೆಗಳು ಅವಾಯ್ಡ್ ಆಗ್ತಿದ್ವಂತೆ. ಹಂಗಾಗಿ ಅದು ಒಂದು ಕಾರಣ ಇರ್ಬೋದು. ಯೋಚನೆ ಮಾಡಿ, ಅದರ ಸಗಣಿ ಮತ್ತು ತೆಪ್ಪೆಗೇನೆ ಅದರ ಅಷ್ಟು ಶಕ್ತಿ ಇದೆ ಒಂದು ಕಾಯಿಲೆನ ತಡೆಯುವಂಥ. ಇದ್ರ ಹಾಲು, ಇದ್ರ ಬೆಣ್ಣೆ ತುಪ್ಪ ಹಸುಗಳದು. ಹಾಗಾಗಿ ನಮ್ಮ ಹಳ್ಳಿಕಾರ ಏನಕ್ಕೆ ಸಾಕಬೇಕು ಅಂದರೆ ತಳಿ ಅಭಿವೃದ್ಧಿ ಮಾಡ್ತೀವಿ, ಇನ್ನೊಂದು ನಾವೇನೋ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇವುಗಳ ಜೊತೆ ಬದುಕಬೇಕು. ನಾವು ಪ್ರಾಣಿಗಳ ಜೊತೆ, ಪರಿಸರ ಜೊತೆ ಹೊಂದ್ಕೊಂಡು ಬದುಕಬೇಕು. ಯಾಕೆ ಅಂದರೆ ನಮ್ಮ ಹಳ್ಳಿಗಾಡಲ್ಲಿ ಇವು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾವೆ. ಏನಂದರೆ ನಮ್ಮ ಹಳ್ಳಿಗಾಡಲ್ಲಿ, ನಮ್ಮ ಹಳೆ ಮೈಸೂರು ವಿಭಾಗಕ್ಕೆ, ಅದು ಒಂದೊಂದು 4-5 ತಾಲೂಕುಗಳಲ್ಲಿ ಇವು ಚೆನ್ನಾಗಿ ಹಳ್ಳಿಕಾರ ಪ್ರಾಣಿಗಳು, ನಮ್ಮ ಹಸುಗಳು ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ. ಅವ್ರ ಜೊತೆ ಜೀವನ ಮಾಡಬೇಕು. ಯಾಕೆ ಹೊಂದ್ಕೊಂಡಿದ್ದೇವೆ ಅಂತ ಕಾರಣ ಹೇಳ್ಬೋದಾ ನೀವು? ಏನಕ್ಕೆ ಅಂತ ಬ್ರದರ್, ಯಾಕೆ ಹೊಂದ್ಕೊಂಡಿದ್ದಾವೆ ಅಂದರೆ, ಈಗ ಬೇರೆ ಜಿಲ್ಲೆಗಳಲ್ಲಿ ಗುಡ್ಡಗಾಡು, ಕಾಡು ಪ್ರದೇಶ ಕಮ್ಮಿ, ತೋಟ, ಮನೆ, ಹೊಲ, ಗದ್ದೆ, ರೋಡು, ಇನ್ನೊಂದು ಮತ್ತು ನಮ್ಮ ಏನಿದೆ ಸರೌಂಡಿಂಗ್, ಈಗ ರಾಮನಗರ ಜಿಲ್ಲೆ ಆಗಿರ್ಬೋದು, ಕನಕಪುರ, ಬಾರ್ಡರ್ ತಮಿಳುನಾಡು, ನಮ್ಮ ಮಾಗಡಿ, ಚನ್ನಪಟ್ಟಣ, ಇಲ್ಲಿ ಹಸುಗಳು ಜಾಸ್ತಿ. ಏನಕ್ಕೆ ಅಂದರೆ ನಮ್ಮದು ಗುಡ್ಡಗಾಡು ಪ್ರದೇಶ. ಮೇಯಿಸೋದಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ, ವ್ಯವಸಾಯ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರು ಹಳ್ಳಿಕಾರನೇ ಅವಲಂಬಿಸಿದ್ರು. ಈಗ ಕಮ್ಮಿ ಆಗಿಬಿಟ್ಟಿದೆ. ಈಗ ಉದಾಹರಣೆಗೆ ಒಂದು 5-10 ವರ್ಷದ ಮುಂಚೆ ನಮ್ಮೂರಲ್ಲಿ ಒಂದು 150 ಜೊತೆ 200 ಜೊತೆ ಹಸುಗಳಿದ್ದು. ಇವತ್ತು 50 ಜೊತೆ ಹಸು ಇಲ್ಲ. ಹಂಗಾಗಿ ಏನಂದರೆ ಇವ್ರ ಜೊತೆ ಜೀವನ ಮಾಡಲೇಬೇಕು. ಆಮೇಲೆ ನಮ್ಮ ಯುವಕರು ಏನಾಗ್ಬಿಟ್ಟಿದ್ದಾರೆ ಅಂದರೆ, ಒಂದು ಜೊತೆ ಓರಿಬೇಕು, ಶೋಕಿ ಮಾಡಬೇಕು, ಜಾತ್ರೆ ಮಾಡಬೇಕು. ಉದಾಹರಣೆಗೆ ಒಂದು ಒಳ್ಳೇದು ಮಾಡಲಿ, ತಪ್ಪೇನಿಲ್ಲ, ಒಳ್ಳೇದು, ಎತ್ತು ಕಟ್ಟಬೇಕು, ಜಾತ್ರೆ ಕಟ್ಟಬೇಕು, ಶೋಕಿ ಮಾಡ್ಬೇಕಿರಲಿ. ಹಸು ಕಟ್ಕೊಂಡು ಕರು ಹಾಕ್ತೀನಿ ವರ್ಷಾನುಗಟ್ಲೆ ಅನ್ನೋರು ಯಾರು ಇಲ್ಲ. ಈಗ ಆಗಲಿ ನಮ್ಮ ಏಜ್ನವರೇ ಆಗಲಿ, ಯಾರಾದರೂ ಕಾಡಿಗೆ ಆಗಲಿ, ತೋಟಗಳಿಗೆ ಹಸುಗಳು ಹಿಡ್ಕೊಂಡು ಮೇಯ್ಸಕ್ಕೆ ಹೋಗ್ತಾ ಇರೋರು ಒಂದು ಊರಲ್ಲಿ ಎಷ್ಟು ಜನ ಸಿಗ್ತಾರೆ ಹೇಳಿ? ನಮ್ಮ ತಂದೆ ಏಜ್ನವರು ಸ್ವಲ್ಪ ಹಳಬ್ರು ಇವತ್ತು ಮೇಯಿಸ್ತಾ ಇದ್ದಾರೆ, ಒಂದು 20 ಜನ ಒಳ್ಳಿಲಿ. ಅವ್ರು ಬಿಟ್ಟರೆ ನಮ್ಮ ಏಜ್ನವ್ರು ಯಾರು ಮೇಯಿಸ್ತಾ ಇದ್ದಾರೆ ಇವತ್ತು ಹಸುಗಳನ್ನ? ಓರಿಬೇಕು, ಅವ್ರಿಗೆ ಜಾತ್ರೆ ಟೈಮ್ಗೆ ಶೋಕಿಗೆ ಬೇಕು, ಎತ್ತಬೇಕು, ಮೆರವಣಿಗೆ ಮಾಡಬೇಕು, ಇನ್ನೊಂದು ಮತ್ತು ಮಾಡಲಿ, ಸಂತೋಷ, ಅದು ಒಳ್ಳೆಯದು. ಬಟ್ ಮೂಲ ಹಳ್ಳಿಕಾರ ಉದ್ಧಾರ ಆಗಬೇಕು, ತಳಿ ಬೆಳಿಬೇಕು ಅಂದರೆ ಹಸುಗಳು ಕಟ್ಟಲೇಬೇಕು.
ಹಸುಗಳು ಬೇಕೇ ಬೇಕು. ಹಸುಗಳಿಲ್ಲ ಅಂದ್ರೆ ಕರುಗಳೇ ಹೌದು, ಕರುಗಳೇ ಇಲ್ಲ. ಈ ಒಂದು ಎತ್ತು ಮಾಡ್ತೀನಿ, ಒಂದು ಓರಿ ಮಾಡ್ತೀನಿ ಅಂದ್ರೆ ಮೇನ್ ಕರುಗಳು ಹುಟ್ಟಬೇಕು. ಎತ್ತು ಕಟ್ಟಿರೋರಾಗ್ಲಿ ಯಾರಾಗಲಿ ಫೀಲ್ಡಲ್ಲಿ ಹೊಸಬ್ರಾಗಿರ್ಬೋದು, ಫಸ್ಟು ಒಂದು ಹಸು ಕಟ್ಟಬೇಕು. ಹೌದು, ಫಸ್ಟ್ ಒಂದು ಹಸು ಕಟ್ಟಬೇಕು. ನಮ್ಮ ಎತ್ತು ಕಟ್ಟಿರೋರು ನಾನು ಅದೇ ಹೇಳೋದು. ಯಾವಾಗಲೂ ಹೇಳ್ತೀನಿ, ಇದು ಒಂದು 4-5 ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಒಂದು ಜೊತೆ ಓರಿಗಳು ಸಾಕೋದು, 5 ಜೊತೆ ಹಸುಗಳು ಸಾಕ್ಬೋದು. ಹಾಗಿದ್ರೆ ನಾನು 1-2 ಹಸು ಸಾಕಿ, 1-2 ಹಸು ಸಾಕಿ ಸಾಕು. ಮನೆಗೆ ಹಾಲಾಗುತ್ತೆ, ಕೆಲಸಕ್ಕೆ ಇವು. ಆಮೇಲೆ ಇನ್ನೊಂದು ಏನಂದ್ರೆ ಬರೋದು, ನಮ್ಮ ಎತ್ತುಗಳು, ಗಂಡು ಎತ್ತುಗಳು ಏನು ಕೆಲಸ ಮಾಡ್ತಾವೋ ಅಷ್ಟೇ ಚುರುಕಾಗಿ ಹೆಣ್ಣಸ್ಗಳು ಕೆಲಸ ಮಾಡ್ತವೆ. ಇದೊಂದೇ ಬ್ರೀಡು ಇಡೀ ವರ್ಲ್ಡಲ್ಲಿ. ಹೆಣ್ಣಸ್ಗಳು ನಮ್ಮ ಹಳ್ಳಿಕಾರ ಬ್ರೀಡ್ ಮಾತ್ರ. ಹಸುಗಳು, ಎತ್ತುಗಳು ಎಷ್ಟು ಕೆಲಸ ಮಾಡ್ತಾವೆ, ಹೆಣ್ಣಸ್ಗಳು ಅಷ್ಟೇ ಕೆಲಸ. ಈಗ ನಮ್ಮ ವಿಭಾಗದಲ್ಲೇ ಯಾರು ಎತ್ತುಗಳು ಕಟ್ಟಿಲ್ಲ, ತುಂಬ ಕಮ್ಮಿ. ಹೆಣ್ಣಸ್ಗಳಲ್ಲೇ ಕೆಲಸ ಎಲ್ಲ ಮಾಡೋದು ನಾವೆಲ್ಲ. ಎತ್ತುಗಳು ನಮ್ಮ ಈ ರಾಮನಗರ ಇದರಲ್ಲಿ ಸಿಗದೆ ಡೌಟ್ ಕಮ್ಮಿ, ತುಂಬ ಕಮ್ಮಿ. 10-15 ಒಂದು ಜೊತೆ ಇದ್ರೆ ಹೆಚ್ಚು ಇಲ್ಲ, ಅದು ಇಲ್ಲ. ಹಸುಗಳಲ್ಲೇ ಕೆಲಸ ಮಾಡೋದು. ಹೌದು, ಗಾಡಿ ಕೆಲಸ ಆಗಿರ್ಬೋದು, ಎಲ್ಲ ಕೆಲಸಗಳು ಮಾಡ್ತವೆ, ಎಲ್ಲ ಕೆಲಸಗಳು. ಆಮೇಲೆ ಕುಂಟೆ ಕೂರಿಗೆ, ನಮ್ಮ ರಾಗಿ ಬಿತ್ತನೆಗಾಗ್ಲಿ, ಅರ್ಗಕ್ಕಾಗ್ಲಿ, ಕುಂಟೆಗಾಗ್ಲಿ, ಕೂರಿಗೆ ಹೊಡೆಯೋದಕ್ಕಾಗ್ಲಿ ನಮ್ಮ ಹಸುಗಳೇ ತುಂಬ ಚುರುಕು. ಹಾಗಾಗಿ ಸ್ಟಾರ್ಟ್ ಆಯ್ತು, ಬಿತ್ತನೆ ಮಾಡಬೇಕು ಅನ್ನೋದ್ರೆ ಹುಡುಕ್ತಾ ಇರ್ತಾರೆ. ಹೌದು, ಹಸುಗಳು ಬೇಕಂತ ಹೇಳಿ. ಕೆಲಸ ಮಾಡಿರೋ ಹಸುಗಳು ತುಂಬಾ ಬೇಡಿಕೆ ಇದೆ. ಹೌದು. ಹಾಗಾಗಿ ನಮ್ಮ ಯುವಕರಿಗೆ ಏನು ಹೇಳ್ತೀನಿ ಅಂದರೆ, ಹಸುಗಳು ಕಟ್ಟಿ, ಅದರಲ್ಲೂ ಸ್ವಲ್ಪ ದೊಡ್ಡ ಹಸುಗಳು ತೊಗೊಳ್ಳಿ. ದೊಡ್ಡ ಈಡು, ದೊಡ್ಡ ಗಿಣ್ಣು, ದೊಡ್ಡ ಜಾತಿ, ಯಾರು ಗೊತ್ತಿರೋರಿಗೆ ತೊಗೊಂಡು ಹಸುಗಳು ತೊಗೊಂಡು ಮೊದಲು ಹಸುಗಳು ಕಟ್ಟಿ, ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಎತ್ತು ಓರಿ ಮುಂದೆ ಏನಕ್ಕಾದ್ರೂ ಹೋಗ್ಬೋದು. ಬ್ರದರ್, ದೊಡ್ಡ ಈಡು, ದೊಡ್ಡ ಜಾತಿ ಅಂದ್ರಲ್ಲ, ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು? ಯಾವಾಗ ಇದು ಈ ದೊಡ್ಡ ದನ, ದೊಡ್ಡ ಜಾತಿ, ದೊಡ್ಡ ಕೊಳ್ಳು, ಮೂತಿ ಈ ಥರ ಸ್ಟಾರ್ಟ್ ಆಗಿದ್ದು ಹಳ್ಳಿಕಾರ್ ಫೀಲ್ಡಲ್ಲಿ? ಮೊದಲೇನಪ್ಪ ಅಂದರೆ ಇದನ್ನ ಯಾರು ಜಾಸ್ತಿ ನೋಡ್ತಿರ್ಲಿಲ್ಲ. ಅಷ್ಟು ಪುಷ್ಟವಾಗಿ ಕೆಲಸ ಮಾಡುವಂಥ ಹಸುಗಳು ನೋಡ್ತಿದ್ರು. ಇವಾಗ ದೊಡ್ಡ ಜಾತಿ, ದೊಡ್ಡತನ ಅಂತ ಬಂದಿದೆ. ಏನಕ್ಕೆ ಈ ಥರ ಬಂತು? ಈ ರೀಸನ್ ಹೇಳಿ ಇದ್ರದ್ದು. ಬ್ರದರ್, ಏನಕ್ಕೆ ಬಂತು ಅಂತ ಹೇಳ್ತೀನಿ ಕೇಳಿ. ಮೊದಲೇನು ಮಾಡ್ತಿದ್ರು, ಊಳಕ್ಕೊಂದು ಜೊತೆ ಎತ್ತಬೇಕು, ಊಳಕ್ಕೊಂದು ಜೊತೆ ಹಸಬೇಕು. ಹೆಂಗೆ? ಕೈ ಕಾಲು ಬಿಗಿಯಾಗೆ, ಅಚ್ಚುಕಟ್ಟಾಗೆ, ಕಾಲು ಕೈ ಎಷ್ಟೇ ಉತ್ರು ಬಿತ್ತರು ಕಾಲು ಕೈ ಬೀಳದೆ ಇರೋಂಥ ಎತ್ತುಗಳು ಬೇಕಾಗಿತ್ತು. ಗಟ್ಟಿಯಾಗಿ ಅಳತೆ ಎತ್ತುಗಳು, ಅಳತೆ ಕರುಗಳು, ಅಳತೆ ಹಸುಗಳು ಬೇಕಿತ್ತು. ಇವಾಗ ಏನಾದರೆ ಯಾರನ್ನು ನೇಗ್ಲಿಡ್ದು ಹೊಲ ಉಳೋರು ಕಮ್ಮಿ ಆಗಿಬಿಟ್ಟಿದ್ದಾರೆ. ಏನಂದರೆ ತುಂಬ ಒಳ್ಳೆ ಬೀಡಬೇಕು. ಒಳ್ಳೆ ಬೀಡು ಏನಕ್ಕೆ? ಹೆಚ್ಚಾಗಿದ್ದಷ್ಟು ತುಂಬ ಒಳ್ಳೆಯದು. ಸೊ ಮಾರ್ಕೆಟಿಂಗು ಒಂದು ರೀತಿಲಿ ತುಂಬ ದೊಡ್ಡದಿದ್ರೆ ಮಾರ್ಕೆಟಿಂಗು ಯೂಸ್ ಆಗುತ್ತೆ. ಹೆಚ್ಚಾಗಿದ್ದ ತಕ್ಷಣ ಹಸು ದೊಡ್ಡವು ಸಿಗ್ತವೆ, ಕರುಗಳು ದೊಡ್ಡದು ಹುಡ್ತವೆ. ಈ ಕಾನ್ಸೆಪ್ಟಲ್ಲಿ ಏನಾಯಿತು, ಈ ರೀಸೆಂಟ್ ಒಂದು 10-15 ವರ್ಷದಿಂದ ಈಚೆಗೆ ಇದೆಲ್ಲ ಬಂದಿದ್ದು. ಮುಂಚೆ ಎಲ್ಲ ಉಳಕ್ಕೆ ಒಂದು ಜೊತೆ ಹಸ ಬೇಕಷ್ಟೇ. ಅಂದ್ರೆ ಅವಾಗ ಏನಪ್ಪ ಅಂದ್ರೆ ಮುಖ ಲಕ್ಷಣ, ಕಾಲು ಗಟ್ಟಿಯಾಗಿ ಬಿಗ್ಗಿಯಾಗಿ, 4 ಮೂಲೆ ಅಡಕವಾಗಿ, ಜೋಡ್ನರು ದನನವರು, ಆ ಥರ ದನ ಬೇಕಿತ್ತು. ಇವಾಗ ಏನಾಗಿದೆ, ಕೊಳ್ಳು ಮೂತಿ ಸ್ಪೀಡು ಜಾತಿ, ಅದು ಟ್ರೆಂಡ್ ಅಂತಾರಲ್ಲ, ಆ ಥರ ಚೇಂಜ್ ಆಗಿದೆ. ಒಂಚೂರು ಗಂಧಗಳು ಬಂದ್ರೆ ಅದೇನು ಗದ್ದ ಅಂತಾರೆ. ಹೌದು, ಬಟ್ ಏನು ಗೊತ್ತಾ, ಸ್ವಲ್ಪ ಜಾತಿನಲ್ಲಿ ಮಿಕ್ಸ್ ಇರುತ್ತಲ್ಲ, ಅಂದ್ರೆ ಸ್ವಲ್ಪ ಚಕ್ಳ ಮಂದ ಅಂತಾರಲ್ಲ, ಅವೇ ದೊಡ್ಡದನ ಆಗೋದು. ಲೈನು ಲೆಂತ್ ಚಕ್ಳ ಇರೋವು ಸ್ಪೀಡ್ ತೋರಿದ್ರು ಜಾಸ್ತಿ ಓವರ್ ಬೆಳವಣಿಗೆ ಬರಲ್ಲ. ಹೌದು, ಓವರ್ ಬೆಳವಣಿಗೆ ಬರಲ್ಲ. ಆಮೇಲೆ ಬೆಳೀತಾ ಕೊಮ್ಮು ಮಾಡಿದಾಗ ಈ ತುಟಿ ಬಿಡೋದು, ಮೂತಿ ತಿರುಕೊಳ್ಳೋದು, ಆಮೇಲೆ ಕಾಲು ಕೂತ್ಕೊಳ್ಳೋದು, ಈ ತರ ಪ್ರಾಬ್ಲಮ್ ಹಂಗ ಬಿಟ್ಕೊಡ್ತವೆ. ಹೌದು, ಗಟ್ಟಿ ದನ ಯಾವತ್ತಿದ್ರು ಬಾಳಿಕೆ. ಹೌದು, ಬಾಳಿಕೆ 100% ಅವು ಲೈಫ್ ಲಾಂಗ್ ಬಾಳಿಕೆ ಬರ್ತವೆ. ಹೌದೌದು. ಬ್ರದರ್, ಇವಾಗ ಎಲ್ರೂ ಫೀಲ್ಡ್ಗೆ ಒಂದು ಯಾವ್ದಾದ್ರು ಒಂದು ಕರುವಿನಿಂದ, ಒಂದು ಹಸುಗಳಿಂದ, ಓರಿಗಳಿಂದ ಎಂಟ್ರಿ ಆಗ್ತಾರೆ. ನೀವು ತುಂಬಾ ಹಳೆ ಕೈ, ಅಂದ್ರೆ ಅವಾಗಿಂದನೂ ಫೀಲ್ಡಲ್ಲಿ ಹೆಸರು ಮಾಡ್ಕೊಂಡ್ ಬಂದಿದ್ದೀರಾ. ಯಾವ ಕರು, ಯಾವ ಹಸು ನಿಮ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಪುಷ್ ಕೊಡ್ತು ಈ ಫೀಲ್ಡ್ಗೆ ಎಂಟ್ರಿಲಿ? ನಿಮ್ಮ ಅನುಭವ. ಬ್ರದರ್, ಹಸು ಪುಷ್ ಕೊಟ್ಟಿದ್ದು ಅನ್ನೋದಕ್ಕಿಂತ ನಾವು ಹುಡ್ತಾನೆ ಮೂಲ ರೈತರ ಮಕ್ಕಳು, ಅದು ಎಲ್ಲ ರೈತರ ಮಕ್ಕಳು. ಬಟ್ ನಮ್ಗೆ ಇದ್ರ ಇಂಟ್ರೆಸ್ಟ್ ಬಂದಿದ್ದು ಯಾವಾಗ ಹಳ್ಳಿಕಾರು ಜಾಸ್ತಿ ಒಲವು ಸ್ಟಾರ್ಟ್ ಆಗಿದ್ದು, ಆಮೇಲೆ ನೀವು ಗುರುತಿಸ್ಕೊಂಡಿದ್ದು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದು ಮಾಗಡಿ ಜಾತ್ರೆಯಲ್ಲಿ ಒಂದು ಮೆರವಣಿಗೆ ಮಾಡಿದೆ. 2017 ಮೇ ಬಿ, 2017-18 ಮೇ ಬಿ ಅದರಲ್ಲಿ. ಆ ಟೈಮಲ್ಲಿ ಒಂದು ಮೆರವಣಿಗೆ ಮಾಡಿದ್ವಿ. 1.5 ಲಕ್ಷಕ್ಕೆ ನಾಗೇಶ್ ಕೊಟ್ವಿ. ಆ ಕರುವಿಂದ ಒಂದು ಸ್ವಲ್ಪ ಜನಕ್ಕೆ ಗುರುತಿಸ್ಕೊಂಡಿದ್ದು. ಬಟ್ ಮೊದಲಿಂದನೂ ಪ್ರೀತಿ ಇತ್ತು ದನದ ಮೇಲೆ, ಬಟ್ ಆ ಕರುವಿಂದ ಗುರುತಿಸ್ಕೊಂಡಿದ್ದು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದು. ಅದು ಇದ್ರಾಯ್ತು. ಆಮೇಲೆ ಮನೇಲಿ 1-2 ಕರು ಹುಡ್ತಾನೆ ಬಂದು, ಅದಕ್ಕೆ ಮುಂಚೆ ಕೂಟ ಹಾಕಿ ಮಾರ್ತಿದ್ವಿ. ತೊಗೊಂಬಂದು ಕೂಟ ಹಾಕಿ ಮಾರ್ತಿದ್ವಿ. ನನಗೇನು ಅನ್ನಿಸ್ತು, ಸೊ ಯಾರೋ ಒಬ್ರು ಮನೇಲಿ ಹುಟ್ಟಿರುತ್ತೆ, ಸೊ ತೊಗೊಂಬಂದು ಕೂಟ ಹಾಕಿ ಸಾಕೋದಕ್ಕಿಂತ ನನ್ನ ಮನೇಲಿ ಹುಟ್ಟಿದ್ರೆ ಒಂದು ತಳಿ ಅಭಿವೃದ್ಧಿಗೆ ಒಳ್ಳೇದೊಂದು ಕರು ಹುಡ್ತಾಗ ನನ್ನ ಮನೆದು ಅನ್ನೋದೊಂದು ಹೆಮ್ಮೆ ಇರುತ್ತೆ, ನನ್ನ ಮನೇಲಿ ಹುಟ್ಟಿದ್ದು ಅನ್ನೋದೊಂದು ಖುಷಿ ಇರುತ್ತೆ. ಆ ಪ್ರೌಢೆ ಬೇರೆ ಅಂತ ತೀರ್ಮಾನ ಮಾಡಿ ಏನಂದರೆ 1-2 ಹಸು 3 ಹಸು ಮಾಡಿದೆ.
ಆವಾಗಿಂದ ಮನೇಲೆ ಹುಟ್ಟಕ್ಕೆ ಶುರು ಆಗ್ಬೇಕು ಕರುಗಳು. ಆಮೇಲೆ ಒಳ್ಳೊಳ್ಳೆ ಕರುಗಳು, ತುಂಬ ಒಳ್ಳೆ ಕರುಗಳು. 2017 1.5 ಲಕ್ಷನ ಹೌದು, 1.5 ಲಕ್ಷ ಕೊಟ್ಟಿದ್ವಿ ಶ್ರೀನಿವಾಸಪುರ ನಾಗೇಶ್ ಅವ್ರಿಗೆ. ಅವಾಗಲೇ ದೊಡ್ಡ ಮಟ್ಟದ ಬೆಲೆ ಅದು. ಹೌದು, ಅವಾಗ ದೊಡ್ಡ ಮಟ್ಟದ ಬೆಲೆ ಅದು. ಬ್ರದರ್, ಇವಾಗ ಗ್ರೇಜಿಂಗ್ಗೆ ನೀವು ಹಸುಗಳನ್ನ ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ? ಏನೇನು? ಬ್ರದರ್, ನಮ್ಮ ಹಳ್ಳಿಕಾರ ಮೇಸೋದು ತುಂಬ ಸುಲಭ, ಖರ್ಚು ಕಮ್ಮಿ. ಹೌದು, ಬಕೆಟ್ ಗಟ್ಟಲೆ ತಿಂಡಿ ಗಟ್ಟಲೆ ಏನು ಕೇಳಲ್ಲ. ಕೇಳಲ್ಲ. ಬಕೆಟ್ ಗಟ್ಟಲೆ ತಿಂಡಿ ಏನು ಬೇಕಾಗಿಲ್ಲ. ಹೊರಗಡೆ ಮೇಯೋದಕ್ಕೆ ಜಾಗ ಇದ್ರೆ ಸಾಕು. ಅದರಲ್ಲೂ ನಮ್ಮ ಹಳ್ಳಿಕಾರ ಹಸುಗಳು ಹೊರಗಡೆ ಮೇಯ್ದ್ರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಹೊರಗಡೆ ಮೇಯ್ಕೊಂಬಂದು ಒಂದಿಷ್ಟು ನಿಮ್ಮ ಕೈಲಿ ಏನಾಗುತ್ತೆ, ಏನಿರುತ್ತೆ ತಿಂಡಿ, ರೇಬೂಸನೋ ಚಕ್ಕೆ ಬೂಸನೋ, ನಿಮ್ಮ ಅಟ್ಲೀಸ್ಟ್ ರಾಗಿ ಹಸಿಟ್ಟು ಹಾಕಿ, ನಿಮ್ಮಲ್ಲಿ ಏನಿರುತ್ತೆ ಆ ತಿಂಡಿ ಹಾಕಿ ಬೆಳೆಸಿ. ಸೊ ಹಸುಗಳಿಗೆ, ಓರಿಗಳಿಗೆ ಬೇರೆ ಫುಡ್ ಮೇಂಟೆನೆನ್ಸ್ ಬೇರೆ. ನೀವು ಒಂದು ಜೊತೆ ಓರಿ ಎತ್ಗಳು ಮೇಂಟೈನ್ ಮಾಡೋದಕ್ಕೆ ನಾವು 10 ಜೊತೆ ಹಸುಗಳು ಮೇಂಟೈನ್ ಮಾಡ್ಬೋದು. ಬಟ್ ಖರ್ಚು ತುಂಬ ಕಮ್ಮಿ ಇದೆ ನಮ್ಮ ಹಸುಗಳು. ಓರಿಗಳನ್ನ ಸೆಲೆಕ್ಟ್ ಮಾಡೋದು ಹೆಂಗೆ ಅಂತ ನಿಮ್ಮ ಬಾಯಲ್ಲಿ ಕೇಳಬೇಕು. ಕರು ಹುಟ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಹಸುನು ಚೆನ್ನಾಗಿರ್ಬೇಕು, ಓರಿನೂ ಚೆನ್ನಾಗಿರ್ಬೇಕು. ಸೊ ಒಳ್ಳೆ ಓರಿ ಬಿಡಿಸಿರ್ಬೇಕು ಬ್ರದರ್. ಮೊದಲು ಎಲ್ಲೇ ಆಗಲಿ ದೂರ ಇದೆ ಅಂದ್ಬಿಟ್ಟು, ಹತ್ರ ಇದೆ ಅಂದ್ಬಿಟ್ಟು ಯಾವುದೋ ಒಂದು ಓರಿ ಬಿಡಿಸೋದಲ್ಲ. ಎಷ್ಟೇ ದೂರ ಆಗಲಿ ಹೋಗ್ಬಿಟ್ಟು ಒಳ್ಳೆ ಓರಿ ಬಿಡಿಸ್ಬೇಕು. ಒಳ್ಳೆ ಓರಿ ಅಂತ ಯಾವ ಥರ ಕಂಡುಹಿಡಿಯೋದು ಹೇಳಿ? ಈಗ ಬ್ರದರ್, ಒಂದೇ ಒಂದು ಉದಾಹರಣೆ. ಈ ಹಸು ನೋಡಿ, ಇದು ಲೈನ್ ಇರ್ಬೋದು, ಲೆಂತು, ದೊಡ್ಡತನ, ಗಿಣ್ಣು, ದೊಡ್ಡ ವರ್ಷೆ, ಕುತ್ತಿಗೆ ಜಾತಿ, ಮುಖ ಇವತ್ತಿಗೂ ನೋಡಿ 12-13 ವರ್ಷ ಮುಖ ನೋಡಿ. ಇದು ಸಣ್ಣ ಮುಖ, ಕೋಡ್ ಸಣ್ಣ ಮುಖ, ಸಣ್ಣ ಕಿವಿ, ಕೋಡ್ ಸಣ್ಣ, ಎದೆ ನೋಡಿರ್ಬೋದು ಎಷ್ಟಾಗ್ಲ ಇದೆ. ಓರಿ ಏನಿರುತ್ತೋ ಹೌದು, ಆ ಥರ ಕಾಣಿಸ್ತಿದೆ. ಲೈನು, ಲೆಂತು, ಜಾತಿ. ಆಯ್ತು. ಇವಾಗ ಕೆಲವು ಹಸುಗಳಿಗೆ ಕೆಲವು ಥರ ಓರಿ ಬಿಡ್ಬೇಕಂತಾರೆ. ಸಣ್ಣ ಪಣ್ಣ ಇರೋ ಹಸುಗಳಿಗೆ ಒಂಥರ ಹಸುಗಳು ಕೇಳ್ತಾರೆ, ಜಾಸ್ತಿ ಲೈನ್ ಇರೋ ಹಸುಗಳಿಗೆ ಒಂಥರ ಓರಿಗಳು ಕೇಳ್ತಾರೆ. ಆಯಾ ಥರದ ಹಸುಗಳಿಗೆ ಆಯಾ ಥರದ ಓರಿಗಳನ್ನೇ ಬಿಡಿಸ್ಬೇಕು ಅಂತ ಕೆಲವರು ಹೇಳ್ತಾರೆ. ಈ ಹಸುಗೆ ಈ ಥರ ಓರಿ ಬಿಡ್ಸಪ್ಪ ಚೆನ್ನಾಗಿ ಬೀಳ್ತವೆ, ಸಣ್ಣ ಮೂಳೆ ಇರೋದಕ್ಕೆ ದಪ್ಪ ಗಟ್ಟಿಯಾಗಿರೋ ಓರಿ ಬಿಡ್ಸಪ್ಪ ಅಂತಾರೆ. ಅತಿ ದಷ್ಟಪುಷ್ಟವಾಗಿರೋ ಹಸುಗಳಿಗೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಇರೋ ಓರಿ ಬಿಡಿಸು ಅಂತಾರೆ. ನೀವು ಯಾವ ಥರ ಬಿಡಿಸ್ತೀರಾ ದೊಡ್ಡ ಹಸುಗಳಿಗೆ ನಿಮ್ಮ ಹಸುಗಳಿಗೆ? ಇಲ್ಲ ಬ್ರದರ್, ಯಾಕೆಂದರೆ ಅದೆಲ್ಲ ಆ ಸೃಷ್ಟಿ, ದೈವನ ಸೃಷ್ಟಿ ಅದು. ನಾವು ಹೇಳೋಕ್ಕಾಗಲ್ಲ ಇದೇ ಊರಿನಲ್ಲಿ ಒಳ್ಳೆ ಹುಟ್ಬೋದು, ನಮ್ಮ ನಿರೀಕ್ಷೆ ಅಷ್ಟೇ, ಆಸೆ ಅಷ್ಟೇ ಹುಟ್ಬೋದೇನೋ ಅಂತ. ಬಟ್ ಹೆಂಗೆ ಗೊತ್ತಾ, ಅದು ಎಲ್ಲ ಹಸುನಲ್ಲೂ, ಎಲ್ಲ ಓರಿನಲ್ಲೂ, ಎಲ್ಲ ಸಲೂ ಎಲ್ಲ ಕರು ಹುಟ್ಟಲ್ಲ. ಈಗ ಒಂದೇ ಒಂದು ಉದಾಹರಣೆ, ಬಸ್ತಿ ಓರಿ ಬಿಡಿಸ್ಕೊಂಬಂದ ಎಗ್ರಿ ಓಡ್ತು ಫಸ್ಟು. ಅದರಿಂದ ಅಷ್ಟು ದೊಡ್ಡತನ ಹುಟ್ಟಲೇ ಇಲ್ಲ ಕರು, ಅಷ್ಟು ದೊಡ್ಡತನ ಕರುನೇ ಹುಟ್ಟಲಿಲ್ಲ. ಉದಾಹರಣೆ, ಅದೇ ಓರಿ ಅದೇ ತಾಯಿ. ಯಾಕೆ ಅಂದರೆ ಎಲ್ಲ ಓರಿಲಿ ಹುಟ್ಟೋ ಕರುಗಳೆಲ್ಲ ಒಳ್ಳೆವಾಗಲ್ಲ. ನಮ್ಮ ಆಸೆ ಅಷ್ಟೇ, ಇದರಲ್ಲಿ ಒಳ್ಳೆ ಕರು ಹುಟ್ಟಬೋದು. 1-2 ಕರು ಹುಟ್ಟಿದ್ದು ನೋಡಿದರೆ, 1-2-3 ಕರು ನೋಡಿರ್ತೀವಿ, ಇದಕ್ಕೆ ಒಳ್ಳೆ ಕರು ಹುಡ್ತಾ ಇದೆ, ಅದನ್ನು ಬಿಡ್ಸೋಣಪ್ಪ, ಈ ಥರ ಮೈಂಡ್ ಸೆಟ್ಟಲ್ಲಿ ಬಿಡಿಸ್ಬೇಕು ಅಷ್ಟು ಬಿಟ್ಟರೆ. ಸೊ ಒಳ್ಳೆ ಕರು ಬಿಟ್ಟರೆ, ಚಿಕ್ಕ ಕರು ಬಿಟ್ಟರೆ, ಓರಿ ದೊಡ್ಡದಿದೆ, ಅವೆಲ್ಲ ಸುಳ್ಳು ಬ್ರದರ್. ಅದು ಒಂದೊಂದು ಸಲ ಏನಕ್ಕೂ ಬೇಡ ಹಸುಗಳು, ಅದರಲ್ಲಿ ಒಳ್ಳೆ ಕರು ಹುಟ್ಟಿರುತ್ತೆ. ಓರಿನೂ ಏನಕ್ಕೂ ಇಲ್ಲ ಅಂತ ಹೇಳಿದ್ರು ಅಂಥ ಕರುಗಳಲ್ಲಿ ಈಗ ಒಳ್ಳೆ ಕರುಗಳು ಹುಟ್ಟಿರ್ತವೆ. ಈಗ ನಮ್ಮ ಬಸ್ತಿ ಬಲರಾಮ ಹುಟ್ಟಿತ್ತು ಓರಿ, ದೊಡ್ಡೋರಿ. ನಮ್ಮ ರಾಜಣ್ಣ ಹೇಳ್ತಾರೆ, ಅಳತೆ ಕಣೆಯ ಓರಿ, ಅದು ಜಾತಿ ಚೆನ್ನಾಗಿತ್ತು, ಅಳತೆ ಕಣೆಯ ಓರಿ ಅಂತಾರೆ. ಹಂಗೆ ಈ ನಾವು ಇದ್ದೇ ಒಳ್ಳೆ ಹಸು ಬಿಟ್ಬಿಡ್ತೀವಿ, ಒಳ್ಳೆ ಕರುನೇ ಹುಟ್ಟುತ್ತೆ, ನಿರೀಕ್ಷೆ ಇಲ್ಲ, ಏನೋ ಒಂದು ಆಸೆಯಿಂದ ಬಿಡಿಸ್ಬೋದು ಅಷ್ಟೇ.